ಗಣಿತನ ಗೊತ್ತಾ ಹೋಲಿ, ಅರ್ಥವ್ಯವಸ್ಥೆ ಆದ್ರೂ ಗೊತ್ತಾ? ಗೊತ್ತಿದ್ದಿದ್ರೆ ದಯವಿಟ್ಟು ಹೇಳಿ. ಆಮೇಲೆ ಮೋದಿಯವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸ್. ಅದು ನಾವು ಏನು ಮಾಡೋಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ನಾವು ತೈಲಗಳನ್ನ ನಾವು ಖರೀದಿ ಮಾಡಲೇಬೇಕು. ಅದಕ್ಕೆ ಸುಮಾರು $120 ಬಿಲಿಯನ್ ವರೆಗೂ ವರ್ಷಕ್ಕೆ ನಮಗೆ ಖರ್ಚಾಗ್ತಾ ಇದೆ. ಹಾಗೆ ಗೋಲ್ಡ್ ಇಂಪೋರ್ಟ್ ನಮಗೆ $72 ಬಿಲಿಯನ್ ಇದೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ರೂಪಾಯಿದು ಗೋಲ್ಡನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇವತ್ತು ನಮ್ಮ ಹತ್ರ ವಿದೇಶಿ ವಿನಿಮಯ ನಮ್ಮದು ಏನಿತ್ತು $720 ಬಿಲಿಯನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಈ ಯುದ್ಧದ ನಂತರ. ಹಾಗಾಗಿ ನಾವು 1 ವರ್ಷಗಳ ಕಾಲ ಗೋಲ್ಡ್ನ ಖರೀದಿ ಮಾಡಬೇಡಿ. ಏನು ಗೋಲ್ಡ್ ಇಲ್ಲದೆ ಬದುಕಕ್ಕಾಗಲ್ವಾ? ಮುಂಚೆ ನಡೆಯಲ್ವಾ? ಅದಕ್ಕೋಸ್ಕರ ಜನಕ್ಕೆ ಅಡ್ವೈಸ್ ಮಾಡಿದ್ರು. ಆ $72 ಬಿಲಿಯನ್ ಅಥವಾ 6-7 ಲಕ್ಷ ಕೋಟಿ ರೂಪಾಯಿ ಉಳಿತು ಅಂತಂದ್ರೆ ನಮ್ಮ ದೇಶದಿಂದ ನಮ್ಮ ದುಡ್ಡು ವಿದೇಶಕ್ಕೆ ಅಲ್ಲ, ಹೊರಗಡೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಅಷ್ಟು ನಮಗೆ ವಿದೇಶಿ ವಿನಿಮಯ ನಮಗೆ ಕೋತಾಗೋದು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈ ಎರಡನ್ನೂ ಸೇರಿಸಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತು ಏನು ಗೋಲ್ಡ್ ಇದೆ, ಇದ್ರದ್ದು ಇಂಪೋರ್ಟ್ ನಮಗೆ 180 ಇಂದ 200 ಬಿಲಿಯನ್ ಆಗ್ತಾ ಇದೆ. ಹಿಂಗೆ ನಮಗೆ 14-15 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಹೋಗ್ತಾ ಇರೋದ್ರಿಂದ ಇದನ್ನ ನಾವು ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಏನು ಮಾಡೋಕ್ಕಲ್ಲ. ಇದರಲ್ಲಾರು ಉಳಿತಾಯ ಮಾಡಿದ್ರೆ ನಮ್ಮ ಟ್ರೇಡ್ ಡೆಫಿಸಿಟ್ ಏನಿದೆ ಅದು ಸುಮಾರು 300 ಬಿಲಿಯನ್ ಗಿಂತ ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ ಒಂದಷ್ಟು ನಮಗೆ ರಿಲೀಫ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅರ್ಥವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಜನಕ್ಕೆ ಕಿವಿ ಮಾತನ್ನು ಹೇಳಿದ್ದಾರೆ. ಜನನೂ ಕೂಡ ಅದಕ್ಕೆ ತಲೆ ದುಗ್ತಾ ಇದ್ದಾರೆ. ಹೌದು, ಅವ್ರು ಹೇಳೋ ಮಾತಲ್ಲಿ ನಿಜ ಇದೆ ಅಂತ. ಮನಿ ಡಿಪ್ರಿಷಿಯೇಟ್ ಆಗ್ತಾ ಇರೋದಕ್ಕೆ ಮೇನ್ ಕಾರಣನೂ ಕೂಡ ಈ ತರ ನಮ್ಮಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆಗ್ತಿದೆ. ಇಂಪೋರ್ಟ್ ಮೇನ್ಲಿ ಅನಗತ್ಯವಾದಂಥ ಗೋಲ್ಡಲ್ಲಿ ನಮಗೆ ಜಾಸ್ತಿ ಆಗ್ತಾ ಇದೆ. ಗೋಲ್ಡನ್ನ ನಾವು ಅದನ್ನ ಒಂಥರ ಆಸ್ತಿಗಿಂತ ಹೆಚ್ಚಾಗಿ ನಾವು ನೋಡೋದ್ರಿಂದ ನಮ್ಮ ಆ ಮನಸ್ಥಿತಿಯಿಂದಾಗಿಯೇ ನಮ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಒಂದು ಕಿವಿ ಮಾತು ಹೇಳಿದ್ರೆ, ಅದೇ ನೀವು ಶಾಶ್ವತ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, 1 ವರ್ಷದವರೆಗೂ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ ಸರ್. ಆಮೇಲೆ ಕೂತ್ಗಳಲ್ಲಿ ನಿನ್ಗೆ ತಾನೆ ಜಗತ್ತಿನ ಯಾವುದೇ ದೇಶ ತೊಳಿ, ಅಮೆರಿಕದಲ್ಲಿ ಗ್ಯಾಲನ್ ಪ್ರೈಸ್ ಎಷ್ಟು ಜಾಸ್ತಿ ಆಯಿತು? ಇದ್ದಿದ್ದು ಎಷ್ಟಿತ್ತು? ಡಬಲ್ಗಿಂತ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಎಲ್ಲ ದೇಶಗಳಲ್ಲೂ ಕೂಡ ಇರಾನ್ ವಾರ ಆದ ಕೂಡ ಜಾಸ್ತಿ ಮಾಡಿರೋ. ಇವತ್ತು ನೀವು ಪ್ರೀತಿಸುವಂಥ ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿದೆ. ಯಾಕಂದ್ರೆ ಪಾಕಿಸ್ತಾನ ರೂಪಿನಲ್ಲಿ 415 ರೂಪಾಯಿಗಿಂತ ಜಾಸ್ತಿ ಇದೆ. ಅದನ್ನು ಇಂಡಿಯನ್ ರೂಪಿ ಕನ್ವರ್ಟ್ ಮಾಡಿದ್ರು ಕೂಡ 150 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಈಗ 4-5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಗತ್ತೇ ಸಂಕಷ್ಟದ ಪರಿಸ್ಥಿತಿಲಿದೆ. ಇದೇ ಭಾರತದಲ್ಲಿ ಮಾತ್ರ ಮೋದಿ ಅವರು ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನಿಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಲ್ಲ ಸರ್? ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿ ಸರ್. ಸ್ಟೇಟ್ ಸೆಸ್ ಆಗ್ತಿರಲ್ಲ, ಅದನ್ನು ಕಮ್ಮಿ ಮಾಡಿ. ಇಲ್ಲಿ ನೀವು ಕಮ್ಮಿ ಮಾಡ್ಬೋದಲ್ಲ. GST ಅಂತೂ ಸ್ಟೇಟ್ GST, ಸೆಂಟ್ರಲ್ GST, ಅದರಲ್ಲಿ ರಾಜ್ಯಕ್ಕೆ ಬರುವಂಥ ಆದಾಯ ಬರ್ತಾನೆ ಇದೆಯಲ್ವಾ? ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಇವನ್ನೆಲ್ಲ ಕಮ್ಮಿ ಮಾಡಿ ನೋಡೋಣ. ಸೇಲ್ಸ್ ಟ್ಯಾಕ್ಸ್ಗಳನ್ನ ಕಮ್ಮಿ ಮಾಡಿ. ನಿಮಗೆ ಜನರ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇತ್ತು ಅಂದ್ರೆ ಈ ಕೆಲಸ ಮಾಡಿ ಸರ್. ಬಿಟ್ಟು ಮೋದಿ ಅವರಿಗೆ ಅರ್ಥವ್ಯವಸ್ಥೆ ಪಾಠವನ್ನು ಹೇಳಿ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಹೋಗ್ಬಿಡಿ ಸರ್. ಅವರು ಗುಜರಾತನ್ನು 12 ವರ್ಷ ಆಡಳಿತ ಮಾಡಿ ಸೈ ಹಂಚ್ಕೊಂಡು ಬಂದಿದ್ದಾರೆ. ದೇಶದ ಪ್ರಧಾನಿಯಾಗಿ 12 ವರ್ಷ ಆಡಳಿತವನ್ನು ನಡೆಸಿ 3ನೇ ಸಾರಿಗೆ ಮತ್ತೆ ಜನ ಅವ್ರನ್ನ ತಗೊಂಡೋಗಿ ಅಲ್ಲಿ ಗದ್ದಿಗೆ ಮೇಲೆ ಕೂರಿಸಿದ್ದಾರೆ. ನೀವು ಆ ವ್ಯಕ್ತಿಗೆ ಅರ್ಥವ್ಯವಸ್ಥೆ ಪಾಠ ಹೇಳ್ಕೊಡಕ್ಕೆ ಹೋಗ್ಬೇಡಿ ಸರ್. ನೀವು ಒಂದ್ಸರಿ ಮುಖ್ಯಮಂತ್ರಿ, 2ನೇ ಸಾರಿ ಮೈಸೂರಲ್ಲಿ ಸೀಟ್ ಉಳಿಸ್ಕೊಳಕ್ಕಾಗಿರಲ್ಲ. ನೀವು ಬಂದು ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತೀರಾ? ಯಾವ ಬೈ ಎಲೆಕ್ಷನ್ ಗೆದ್ದ ಕೂಡಲೇ ಭಾಳ ದೊಡ್ಡದಾಗಿ ಟಮಟೆ ಹೊಡ್ಕೊಂಡ್ಬಿಡ್ತೀರಿ ನೀವು. ಇಲ್ಲಿ ಹಿಂದೆನೂ ಇಲ್ಲೇ ನಂಜನಗೂಡು, ಗುಂಡ್ಲುಪೇಟೆ ಇಲ್ಲೂ ಕೂಡ ಇದೇ ಸರ್ ಗೆದ್ದು ಬೀಗ್ತಾ ಇದ್ರಿ. ಅದಾದ ನೆಕ್ಸ್ಟ್ 2018 ಇಲ್ಲಿ ಜನರಲ್ ಎಲೆಕ್ಷನ್ ಅಲ್ಲಿ ಏನಾಯ್ತು? ಚಾಮುಂಡೇಶ್ವರಿ 36,000 ವೋಟಲ್ಲಿ ಸೋಲ್ಸ್ ಕಳಿಸಿದ್ರು.